ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ಕೀರ್ತಿ ಏನಾಯಿತು ಅಂತ ಮತ್ತೆ ದೀನಾ ಕೇಳಿದಾಗ ಅದೇನಿಲ್ಲ ದೀನಾ ತಲೆನೋವು ಅಂದ್ಲು. ಟ್ಯಾಬ್ಲೆಟ್ ಬೇಕಾ ತಗೊಂಡು ಬರಲಾ ಅಂದ ದೀನಾ. ಅದೆಲ್ಲ ಬೇಡ, ನಾನು ಟೀ ಬ್ರೇಕ್ನಲ್ಲಿ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಕೆಲಸವನ್ನು ಮುಂದುವರಿಸಿದ್ಲು ಕೀರ್ತಿ. CCTVಯಲ್ಲಿ ಅವಳನ್ನು ವಾಚ್ ಮಾಡ್ತಾ ಇದ್ದವನ ತುಟಿಗಳಲ್ಲಿ ನಗು ಮೂಡ್ತು. ಹಲೋ ಬೇಬಿ, ನನಗೆ ಮದುವೆ ಆಗೋಗಿದೆ ಅಂತ ಹೇಳಿದ ತಕ್ಷಣ ನೀನು ಫೀಲ್ ಮಾಡ್ತಿದ್ದೀಯಾ? ಅಂದರೆ ನಿನ್ನೊಳಗೆ ನಾನು ಬಂದಿದ್ದೀನಿ, ಇದು ಸಾಕು ಈ ಆರ್ಕೆಗೆ. ನಿನ್ನನ್ನು ಇಟ್ಕೊಂಡು ಏನೆಲ್ಲ ಮಾಡ್ತೀನಿ ಅಂತ ಮಾತ್ರ ನೋಡು ಅಂತ ವಿಲನ್ನಂತೆ ನಗ್ಬಿಟ್ಟು ಈಗ ತನ್ನ ಸಿಸ್ಟಮ್ನಲ್ಲಿ ಕೆಲಸವನ್ನು ಮುಂದುವರಿಸಿದನು ಆರ್ಕೆ. ಕೊಯಮತ್ತೂರಿನ ಮಾದೇಶನ ಮನೆಯಲ್ಲಿ ಅಕ್ಕ ಇವತ್ತಿನಿಂದ ಆಮಂತ್ರಣ ಹೇಳಲು ಶುರು ಮಾಡಿದ್ರೇ 3 ದಿನದಲ್ಲಿ ಎಲ್ರಿಗೂ ಹೇಳಿ ಮುಗಿಸೋಕ್ಕೆ ಸಾಧ್ಯ. ನೀನು ಬೇರೆ ಯಾರಿಗಾದರೂ ಆಮಂತ್ರಣ ಹೇಳಬೇಕಿದ್ರೆ ಲೀಸ್ಟ್ ಕೊಡು ಅಂತ ಮಾದೇಶ ಅಶ್ವಿನಿಯ ಬಳಿ ಮಾತನಾಡ್ತಾ ಇದ್ದ. ತಮ್ಮ, ವೈಯಕ್ತಿಕವಾಗಿ ನಾನು ಹೇಳಲು ನನಗೆ ಯಾರೂ ಇಲ್ಲ, ಎಲ್ಲರನ್ನ ನೀನೇ ನೋಡಿ ಹೇಳಿಬಿಟ್ಬಿಡಪ್ಪ ಅಂತ ಅಶ್ವಿನಿ ಹೇಳಿದ್ಲು. ಇಬ್ಬರಿಗೂ ಕಾಫಿ ಕೊಡಲು ಅಲ್ಲಿಗೆ ಬಂದ ಕಣ್ಮಣಿ ಇಬ್ಬರೂ ತೆಗೆದುಕೊಂಡ್ರು. ಕಣ್ಮಣಿ ಕಾಲೇಜಿನಲ್ಲಿ ನಿನ್ನ ಜೊತೆ ಓದಿದ ಹುಡುಗಿಯರು ಯಾರಿಗಾದರೂ ಆಮಂತ್ರಣ ಪತ್ರ ಕೊಡಬೇಕಾ, ಹೇಳಬೇಕಾ? ಹೇಳೋದಿದ್ರೆ ಕಾಲ್ ಮಾಡಿ ಹೇಳಿಬಿಡು, ಇಲ್ಲ ನೇರವಾಗಿ ಹೋಗಿ ಹೇಳಬೇಕು ಅಂದರೆ ಯಾರ್ಯಾರು ಅಂತ ಹೇಳಿದ್ರೆ ನಾವು ಹೋಗಿ ಬಂದುಬಿಡಬಹುದು ಅಂತ ಮಾದೇಶ ಕೇಳಿದಾಗ, ಮಾವ ಜಾಸ್ತಿ ಜನ ಏನಿಲ್ಲ, ಒಂದು 10 ಜನ ಅಷ್ಟೇ, ನಾನು ಫೋನ್ನಲ್ಲೇ ಹೇಳ್ಕೊಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಸರಿ ಕಣ್ಮಣಿ ಅಂತ ಹೇಳಿಬಿಟ್ಟು ಈಗ ಲಿಸ್ಟ್ ನೋಡ್ತಾ ಇರಲು ಅಲ್ಲಿಗೆ ಬಂದ ಪ್ರಕಾಶ್. ಮಚ್ಚ, ಚಪ್ರ ಹಾಕೋದಕ್ಕೆ ಬಾಳೆಕಂಬ ಕಟ್ಟೋದಕ್ಕೆ ನಾನು ನಮ್ಮ ಮುರುಗನ್ ಹತ್ರ ಹೇಳಿದ್ದೀನಿ, 2 ದಿನ ಮುಂಚೆನೇ ಬಂದು ಎಲ್ಲ ಕೆಲಸ ಮಾಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಬಂದು ಅವನು ಕುಳಿತ. ಸರಿ, ಅಡುಗೆಗೆ ಹೇಳಿದೀಯಾ ಅಂತ ಮಾದೇಶ ಕೇಳಿದಾಗ, ಅದೆಲ್ಲ ಹೇಳಿ ಆಗಿದೆ. ಕೊಯಮತ್ತೂರಿನಲ್ಲೇ ದೊಡ್ಡ ಕ್ಯಾಟ್ರಿಂಗ್ ಸರ್ವಿಸ್, 7 ತರಹದ ಊಟ, ಈ ಊರಲ್ಲೇ ಯಾರು ಇಂಥ ಸೀಮಂತ ಮಾಡಿರಬಾರ್ದು, ಆ ತರಹ ಜಮ್ ಅಂತ ಮಾಡಿಬಿಡೋಣ ಅಂತ ಪ್ರಕಾಶ ಹೇಳಿದಾಗ ಮೃದುವಾದ ನಗುವಿನೊಂದಿಗೆ ಅವನನ್ನು ನೋಡಿದವನು, ಈಗ ಮಾತ್ರ ಅಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ಲೋ ಅಂತ ಹೇಳುವಾಗಲೇ ಅವನ ಕಣ್ಣುಗಳು ತುಂಬಿ ಬಂದವು. ಅದನ್ನು ಕೇಳಿದ ಕಣ್ಮಣಿಗೂ ತುಂಬಾ ನೋವಾಯಿತು. ಮಚ್ಚ, ಇನ್ನೂ ಅದನ್ನೇ ಯೋಚಿಸ್ಬೇಡವೋ? ಏನೋ ಇದು, ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅಂತ ನೀನು ಯಾಕೆ ಅಂದ್ಕೊಳ್ತೀಯ? ಅವಳೇ ನಿನಗಾಗಿ ಮಗಳಾಗಿ ಹುಟ್ಟಾಳೆ, ನೀನು ಖುಷಿಯಾಗಿ ಬೆಳೆಸಬಹುದು, ಅದರ ಬಗ್ಗೆ ಯೋಚಿಸಿ ನಿನ್ನ ಮನಸ್ಸಿಗೆ ಕಷ್ಟಪಟ್ಕೊಡ್ಬೇಡ. ಅವರೆಲ್ಲ ದೇವರಾಗಿ ಇದ್ದು ನಮ್ಮನ್ನು ನೋಡ್ಕೋತಾನೆ ಇರ್ತಾರೆ ಅಂತ ಹೇಳಿದಾಗ ಒಂದೇ ಬೆರಳಿಂದ ತನ್ನ ಕಣ್ಣೀರನ್ನು ಒರೆಸ್ಕೊಂಡವನು, ಸರಿ, ನಾನು ಕಣ್ಮಣಿಯನ್ನು ಕರ್ಕೊಂಡು ಹೋಗಿ ಬಳೆ ಹಾಗೆ ಮತ್ತಿತರ ವಸ್ತುಗಳನ್ನು ತಗೊಂಡು ಬರ್ತೀನಿ ಅಂದ. ಇವತ್ತು ಶಿವಕಾಶಿ ಇಂಜಿನಿಯರ್ ಹೇಳಿದ ಸೈಟ್ಗೆ 6 ಲೋಡ್ ಇಟ್ಟಿಗೆ ಕಳಿಸ್ಬೇಕು, ಅದನ್ನೆಲ್ಲ ನೋಡಿ ನೀನು ಕಳುಹಿಸಿ ಅಂತ ಹೇಳಿದವನು. ಆಮೇಲೆ ಪ್ರಕಾಶ್, ನನಗೆ ಒಂದು ವಿಚಾರ ಅರ್ಥ ಆಗ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಸಾಮ್ರಾಟ್ನ ಖಂಡಿತ ಸೀಮಂತಕ್ಕೆ ಕರೀಲೇಬೇಕು, ಅವ್ರ ಮನೆಗೆ ಹೇಳಿದೆ ಅವನಿಗೆ ಮಾತ್ರ ಹೇಳಿದರೆ ಅವನು ಬರ್ತಾನಾ ಏನೂ ಗೊತ್ತಿಲ್ಲ ಅಂತ ಒಂದು ತಳಮಳದಿಂದ ಮಹಾದೇಶ ಕೇಳಿದಾಗ, ಅಯ್ಯ, ನಾನು ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ, ನಮ್ಮ ಅಪ್ಪನೇ ತೀರ್ಹೋದ್ರಲ್ಲ, ಇದ್ರ ಮೇಲೆ ಯಾಕಾಗಿ ನಾವು ಅವರಿಂದ ದೂರ ಇರಬೇಕು? ಪಾಪ ಮಾಡಿದ ಮನುಷ್ಯನೇ ಸೇರಬೇಕಾದಲ್ಲಿಗೆ ಸೇರಿದ ಮೇಲೆ ಇನ್ನೂ ಉಳಿದಿರುವ ನೀವಾದರೂ ಒಗ್ಗಟ್ಟಾಗಿ ಇರಬೇಕು. ನಡೆದ ಸಮಸ್ಯೆಯನ್ನು ಮನಸ್ಸಿನಲ್ಲಿಟ್ಕೊಂಡು ಕಾಲಕ್ಕೆ ದ್ವೇಷ ಮುಂದುವರಿಲೇಬಾರ್ದು. ಇಲ್ಲಿಗೆ ಈ ದ್ವೇಷ ಮುಗಿಲಿ, ಒಳ್ಳೆ ರೀತಿಯಲ್ಲಿ ಅವರಿಗೂ ಸೀಮಂತಕ್ಕೆ ಕರೆಯೋಣ ಅಂತ ಅಶ್ವಿನಿ ಹೇಳಿದ್ಲು. ಅಶ್ವಿನಿಯನ್ನು ನೋಡಿದನು ಮಹದೇಶ. ಏನಪ್ಪ, ನಾನಿನ್ನಾದರೂ ತಪ್ಪಾಗಿ ಹೇಳಿಬಿಟ್ನಾ ಅಂತ ಕೇಳಿದ್ಲು. ಇಲ್ಲ ಅಕ್ಕ, ನಮ್ಮ ಮನೇಲಿ ನೀನೇ ದೊಡ್ಡವಳು, ನೀವೇನಾದರೂ ತಪ್ಪು ಮಾಡಿದರೂ ನೀನೇ ನಮಗೆ ಹೇಳಬೇಕು. ನೀನು ಈಗ ಹೇಳಿದ್ದು ಸರಿಯೇ ಅಕ್ಕ, ನಮ್ಮ ಈ ದ್ವೇಷ ಮುಗಿಲಿ, ಮುಂದಿನ ಪೀಳಿಗೆಯಾದರೂ ಅಣ್ಣ ತಮ್ಮ ಅಂತ ಖುಷಿಯಾಗಿ ಇರಲಿ ಅಂದಾಗ ಕಣ್ಮಣಿಗೂ ಮನಸ್ಸಿಗೆ ನೆಮ್ಮದಿಯಾಯಿತು. ಈಗ ಕಣ್ಮಣಿಯನ್ನು ಟೌನ್ಗೆ ಕರ್ಕೊಂಡು ಹೋಗಿ ಬರ್ತೀನಿ, ಸಂಜೆ ನೀನು ನಾನು ನೇರವಾಗಿ ಹೋಗಿ ಅವರಿಗೆ ಆಮಂತ್ರಣ ಹೇಳಿಬಿಟ್ಟು ಬರೋಣ ಅಂತ ಹೇಳಿದಾಗ ಸರಿ ಅಂತ ಹೇಳಿದರು ಅಶ್ವಿನಿ. ಈಗ ಕಣ್ಮಣಿಯನ್ನು ಟೌನ್ಗೆ ಕರ್ಕೊಂಡು ಹೋಗಿ ಬರ್ತೀನಿ, ಸಂಜೆ ನೀನು
ನಾನು ನೇರವಾಗಿ ಹೋಗಿ ಅವ್ರಿಗೆ ಆಮಂತ್ರಣವನ್ನು ಕೊಟ್ಟು ಹೇಳಿಬಿಟ್ಟು ಬರೋಣ ಅಂತ ಹೇಳಿದಾಗ ಸರಿ ಅಂತ ಹೇಳಿದರು ಅಶ್ವಿನಿ. ಕಣ್ಮಣಿ, ನೀನು ಹೋಗಿ ರೆಡಿಯಾಗು, ಊಟ ಮಾಡಿ ಹೋಗಿ ಬಂದುಬಿಡೋಣ ಅಂದಾಗ ಮಾವ, ಬಳೆ ತಾನೇ, ಅಳತೆ ಬಳೆ ಕೊಡ್ತೀನಿ, ನೀವೇ ತಗೊಂಡು ಬಂದುಬಿಡು ಅಂತ ಅವಳು ಹೇಳಿದಾಗ, ಯಾಕೆ ನನ್ನ ಜೊತೆ ಬರಲ್ವಾ ಅಂತ ಅವನು ಕೇಳಿದಾಗ ಅವನ ನೋಟದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡಿತು ಕಣ್ಮಣಿಗೆ. ಅಯ್ಯೋ ಹಾಗೇನಿಲ್ಲ ಮಾವ, ನೀನು ಇಷ್ಟ ಇಲ್ಲದೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀಯೇನೋ ಅಂತ ಅಂದ್ಕೊಂಡೆ ಅಂದಾಗ, ಇಲ್ಲಿ ನೋಡು, ಇದರಲ್ಲಿ ನನಗೆ ಇಷ್ಟ ಇಲ್ಲ ಅನ್ನೋದು ಏನಿಲ್ಲ, ನಿನಗೆ ಮಾಡಬೇಕಾಗಿದ್ದನ್ನೆಲ್ಲ ನಾನೇ ಮಾಡಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ ಅಂದಾಗ, ಸರಿ ಬನ್ನಿ ಊಟ ಮಾಡೋಣ ಅಂದ್ಲು. ಪ್ರಕಾಶ್, ಮಾದೇಶ, ಕಣ್ಮಣಿ ಮೂವರು ಕೂಡ ಕುಳಿತಿರಲು ಅಶ್ವಿನಿ ಊಟವನ್ನು ಬಡಿಸಿದರು. ಊಟ ಮುಗಿದ ನಂತರ ಪ್ರಕಾಶ್, ನೀನು ಬೈಕ್ ತಗೊಂಡು ಹೋಗ್ಬಿಡು, ನಾನು ಕಾರ್ನಲ್ಲಿ ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ, ಮಾವ ನಾವು ಬೈಕ್ನಲ್ಲೇ ಹೋಗೋಣವಾ ಅಂತ ಆಸೆಯಿಂದ ಕೇಳಿದ್ಲು ಕಣ್ಮಣಿ. ಅವಳನ್ನು ನೋಡಿದವನಿಗೆ ಯಾಕೋ ಇವತ್ತು ನಿರಾಕರಿಸಲು ಮನಸ್ಸಾಗಲಿಲ್ಲ. ಸರಿ, ನೀನು ಕಾರ್ನಲ್ಲಿ ಹೋಗು, ನಾನು ಅವಳನ್ನು ಬೈಕ್ನಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದಾಗ ಅವಳಿಗೆ ಅದೆಂಥ ಖುಷಿ. ಸಂತೋಷವಾಗಿ ಅವನೊಂದಿಗೆ ಹೊರಟಳು ಕಣ್ಮಣಿ. ಬೈಕ್ ಹತ್ತಿದವನು ಸ್ವಲ್ಪ ದೂರ ಹೋಗಿ ಸಾಮ್ರಾಟ್ಗೆ ಕಾಲ್ ಮಾಡ್ದ. ಹೇಳು ಮಾದೇಶ ಅಂತ ಲೆಕ್ಕ ನೋಡ್ತಲೇ ಸಾಮ್ರಾಟ್ ಕೇಳಿದಾಗ, ಏನಪ್ಪ ಬ್ಯುಸಿಯಾಗಿದೆಯಾ ಅಂದ. ಹಾಗೇನಿಲ್ಲ, ಹಾಗೆ ಸ್ವಲ್ಪ ಲೆಕ್ಕಾಚಾರ ನೋಡ್ತಾ ಇದ್ದೀನಿ, ಏನು ಅಂತ ಹೇಳು ಅಂದಾಗ, ಕಣ್ಮಣಿಗೆ ಸೀಮಂತಕ್ಕೆ ಬಳೆ ತಗೊಳ್ಳೋಕೆ ಹೋಗ್ತಿದ್ದೀನಿ, ಅದಕ್ಕೆ ರಾಶಿಕಾನ ಕರ್ಕೊಂಡು ಬರ್ತೀಯಾ, ನಾವು ಶಾಪಿಂಗ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿದಾಗ, ಸರಿ ಎಲ್ಲಿಗೆ ಬರಬೇಕು ಅಂತ ಕೇಳ್ದ. ನಾವು ವಿನಾಯಕನ ದೇವಸ್ಥಾನದಲ್ಲಿ ಸ್ವಾಮಿ ದರ್ಶನ ಮಾಡಿ ಅಲ್ಲಿಯೇ ವೆಯ್ಟ್ ಮಾಡ್ತೀವಿ, ಅಲ್ಲಿಗೆ ಬಂದುಬಿಡಿ ಅಂತ ಹೇಳ್ದ. ಸರಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದವನು ಈಗ ಅಲ್ಲಿಂದ ಮನೆಗೆ ಹೊರಟ. ಮಾದೇಶ ಕೂಡ ಕಣ್ಮಣಿಯೊಂದಿಗೆ ಹೊರಟ. ಇಬ್ಬರು ಹಾರವನ್ನು ಮಾತ್ರ ಖರೀದಿಸಿ ಒಳಗೆ ಹೋದರು. ಬಾರಮ್ಮ ಕಣ್ಮಣಿ, ಚೆನ್ನಾಗಿದೆಯಾ ಅಂತ ಅರ್ಚಕರು ಕೇಳಿದರು. ಚೆನ್ನಾಗಿದ್ದೀನಿ ಅರ್ಚಕರೇ ಅಂದ್ಲು. ಬನ್ನಿ ಮಾದೇಶ, ಚೆನ್ನಾಗಿದ್ದೀರಾ ಅಂತ ಅವನನ್ನು ಕೇಳಿದರು. ಚೆನ್ನಾಗಿದ್ದೀನಿ ಸ್ವಾಮಿ ಅಂದ ಮಾದೇಶ. ಕಣ್ಮಣಿ ಎಂದಿನಂತೆ ತನ್ನ ತಲೆಗೆ 5 ಬಾರಿ ಬೆರಳುಗಳಿಂದ ಕುಟ್ಕೊಂಡು ಕಿವಿ ಹಿಡ್ಕೊಂಡು ಬಸ್ಕಿ ಹೊಡೆಯಲು ಅವನಿಗೆ ಗಾಬರಿಯಾಯಿತು. ಹೇಯ್ ಕಣ್ಮಣಿ, ಹೊಟ್ಟೆಲಿ ಮಗು ಇಟ್ಕೊಂಡು ಹೀಗೆ ಹಾಕ್ತೀಯಾ ಅಂತ ವೇಗವಾಗಿ ಅವಳ ಕೈ ಹಿಡಿದು ತಡೆದ ಮಾದೇಶ. ಅದೆಲ್ಲ ಏನು ತೊಂದರೆ ಇಲ್ಲ ಮಾವ, ವಿನಾಯಕ ನೋಡ್ಕೊಳ್ತಾನೆ ಬಿಡು ಅಂತ ಅವಳು ಹೇಳಿದ್ಲು. ಅದಕ್ಕೆ ಈ ಥರ ಲೇಸಾಗಿ ನಕ್ಕು, ಏನು ತೊಂದರೆ ಇಲ್ಲ, ನಿನ್ನ ಬದಲಿಗೆ ನಾನು ಬಸ್ಗೆ ಹಾಕ್ತೀನಿ, ನೀನು ತುಂಬ ಶ್ರಮ ಪಡಬೇಡ ಅಂತ ಹೇಳಿ ಮೊದಲ ಬಾರಿಗೆ ತನ್ನ ತಲೆಗೆ ಕುಟ್ಟಿಕೊಂಡು ಬಸ್ಕಿ ಹಾಕಿದನು ಮಾದೇಶ. ಅವನನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಯಿತು. ದೇವಸ್ಥಾನದಲ್ಲಿ ಇದ್ದವರು ಅವನನ್ನು ನೋಡ್ತಾ ಇದ್ರು. ಇಂಥ ಗಂಡ ಸಿಗಲು ಕಣ್ಮಣಿ ಪುಣ್ಯ ಮಾಡಿರಬೇಕು. ಹೆಂಡತಿಯನ್ನು ದೇವ್ರ ಹತ್ರ ಪೂಜೆಗೆ ಬಸ್ಕಿ ಅಂದರೆ ಕ್ಷಮಿಸಿ ಕಾಪಾಡಲು ಅಂತ ಹಾಕಲು ಬಿಡದೆ ಅವಳ ಬದಲಿಗೆ ಮಾದೇಶ ಹೇಗೆ ತೋಪುಕರಣ ಹಾಕ್ತಿದ್ದಾನೆ ನೋಡಿದ್ಯಾ ಅಂತ ಒಬ್ಬ ಅಜ್ಜಿ ಹೇಳಿದರು. ಹೌದು ಅಜ್ಜಿ, ಅದೇ ನೋಡು, ಹೇಗಿದ್ದ ಮಾದೇಶ ಈಗ ಹೆಂಡತಿಗಾಗಿ ಹೇಗೆ ಬದಲಾಗಿದ್ದಾನೆ ಅಂತ ಇನ್ನೊಬ್ಬ ಮಹಿಳೆ ಹೇಳಿದ್ಲು. ಅಲ್ಲಿರುವವರು ಅವರನ್ನು ಕುರಿತು ಮಾತನಾಡಿ ನಗ್ತಾಯಿದ್ರು. ಅದನ್ನು ಕೇಳಿದ ಕಣ್ಮಣಿ, ಅಯ್ಯೋ ಮಾವ, ಮರ್ಯಾದೆ ಹೋಗ್ತಿದೆ, ನೀನು ಸುಮ್ಮನೆ ಇರು ಅಂತ ಹೇಳಿದ್ಲು. ಇದರಲ್ಲಿ ಏನು ಮರ್ಯಾದೆ ಹೋಗುತ್ತೆ, ನೀನು ಸುಮ್ಮನೆ ನಿಲ್ಲು ಅಂತ ಹೇಳಿ ಪೂರ್ತಿಯಾಗಿ 21 ಬಾರಿ ಪ್ರದಕ್ಷಿಣೆ ಹಾಕಿ ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದ ಮಾದೇಶ. ದೀಪಾರಾಧನೆ ಮುಗಿದು ಪೂಜಾರಿ ಅವರಿಗೆ ಆರತಿಯನ್ನು ತೋರಿಸಿದರು. ಇಬ್ಬರೂ ದೇವರ ದರ್ಶನ ಮುಗಿಸಿದರೂ ವಿಭೂತಿ ತೆಗೆದು ಅವನೇ ಅವಳಿಗೆ ಇಟ್ಟನು. ಅವಳು ಎಟುಕಿ ಇಡಲು ಪ್ರಯತ್ನಿಸಿದ್ಲು. ನಗುತ್ತಲೇ ಅವಳ ಎತ್ತರಕ್ಕೆ ತಲೆ ಬಗ್ಗಿಸಿದ ಮಾದೇಶ. ಅನಂತರ ವಿಭೂತಿಯನ್ನು ಇಟ್ಲು ಕಣ್ಮಣಿ. ಇದು ಸಾಮಾನ್ಯವಾಗಿ ನಡೆಯೋದೆ. ಮದುವೆಗೆ ಮುಂಚೆ ಅವಳನ್ನು ಕಾಲೇಜಿಗೆ ಕೆಲವು ಬಾರಿ ನೋಡಲು ಹೋದಾಗ ಅವಳಿಗೆ ಏನಾದರೂ ಕೊಡಿಸುವಾಗ ಈ ದೇವಸ್ಥಾನದಲ್ಲಿ ಇಬ್ಬರು ಭೇಟಿಯಾಗೋದು ವಾಡಿಕೆ. ಆಗಲೇ ದೇವರ ದರ್ಶನ ಮುಗಿದ ತಕ್ಷಣ ಅವನು ಅವಳಿಗೆ ವಿಭೂತಿ ಇಡೋದು, ಕಣ್ಮಣಿ ಮಾದೇಶನಿಗೆ ಹಾರಿ ಹಾರಿ ವಿಭೂತಿ ಇಡಲು ಪ್ರಯತ್ನಿಸೋದು ಮಾಮೂಲಿಯಾಗಿತ್ತು. ಅವನು ತಲೆ ಬಗ್ಗಿಸಿ ಕೊಡೋದು ಈಗ ಆ ನೆನಪು ಅವಳಿಗೂ ಬಂದಿತು.
ಮಧುರ ನೆನಪುಗಳು ತುಟಿ ಬಿಚ್ಚದೆ ನಕ್ಕು ಅವಳ ಕೈ ಹಿಡಿದು ಸ್ವಲ್ಪ ದೂರ ಹೋಗಿ ಮಂಟಪದಲ್ಲಿ ಕುಳಿತ. ಮಾವ, ಇವತ್ತು ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಕಣ್ಮಣಿ ಹೇಳಿದ್ಲು. ಇವತ್ತು ಮಾತ್ರನಾ ಸಂತೋಷವಾಗಿರೋದು ಅಂತ ಅವನು ಕೇಳ್ದ. ನೀನು ಪ್ರಶ್ನೆನ ಅಡ್ಡಾದಿಡ್ಡಿಯಾಗಿ ಕೇಳ್ತೀಯಾ ನೋಡಿದ್ಯಾ? ಇಲ್ಲಿ ನೋಡು, ನಿನ್ನಿಂದ ನನಗೆ ಯಾವುದೇ ತೊಂದರೆ ಇಲ್ಲ. ನೀನು ಚೆನ್ನಾಗಿ ನೋಡ್ಕೊಂಡಿದೀಯಾ. ಆದರೆ ನನ್ನ ಬೈದರೆ ಹೊಡೆದ್ರೂ ತೊಂದರೆ ಇಲ್ಲ. ಏನೂ ಮಾಡದೆ ನೀನು ಸುಮ್ಮನಿದೆಯಲ್ಲ, ಅದೇ ತುಂಬ ನೋವಾಗುತ್ತೆ ಮಾವ. ನೀನು ನನ್ನ ಜೊತೆ ಮಾತನಾಡು ಮಾವ. ನಿನ್ನ ಜೊತೆ ಮಾತನಾಡಲು ನಾನು ಎಷ್ಟು ಆಸೆ ಪಡ್ತೀನಿ ಗೊತ್ತಾ? ಮದುವೆಗೆ ಮುಂಚೆ ನಿನ್ನ ಜೊತೆ ಎಷ್ಟೆಲ್ಲ ಮಾತನಾಡಬೇಕು ಅಂತ ನಾನು ಕಲ್ಪನೆ ಮಾಡಿಕೊಂಡಿದ್ದೆ. ಕೊನೆಗೆ ಮದುವೆ ಆದಮೇಲೆ ಮಾತನಾಡೋಕ್ಕೆ ಅವಕಾಶನೇ ಸಿಗಲಿಲ್ಲ ಅಂತ ತನಗೆ ಸಿಕ್ಕ ಸಮಯವನ್ನು ಬಳಸ್ಕೊಂಡು ಅವಳು ಮಾತನಾಡ್ತಾ ಇರಲು ಹುಬ್ಬು ಗಂಟೆಕಿಸಿ ಅವಳನ್ನು ನೋಡ್ದ. ನಿನ್ನ ಜೊತೆ ಎಷ್ಟು ಕೋಪದಿಂದ ಮಾತನಾಡಿದ್ದೀನಿ, ನಿನಗೆ ನನ್ನ ಮೇಲೆ ಕೋಪನೇ ಬರಲಿಲ್ವಾ ಅಂತ ಮಾದೇಶ ಕೇಳ್ದ. ನೀನು ನನ್ನ ಜೊತೆ ಕೋಪದಿಂದ ಮಾತನಾಡಿದ್ಯಾ? ಯಾವಾಗ ಕೋಪದಿಂದ ಮಾತನಾಡಿದೆ? ನಿನಗೆ ಕೋಪದಿಂದ ಮಾತನಾಡೋಕ್ಕೆ ಬರಲ್ಲ ಮಾವ ಅಂದ್ಲು ಸಾಧಾರಣವಾಗಿ. ಪಾಪಿ, ನನ್ನ ನೋಡಿದರೆ ಎಲ್ಲರೂ ನಡುಗ್ತಾರೆ, ನೀನೇನು ನನಗೆ ಕೋಪದಿಂದ ಮಾತನಾಡಲು ಬರಲ್ಲ ಅಂತ ಹೇಳ್ತಿದೀಯಾ ಅಂತ ಅವನು ಕೇಳಿದ. ಹೌದು, ನೀವು ಹೊರಗಡೆ ಬೇಕಾದರೆ ವೀರನಾಗಿರಬಹುದು, ಆದರೆ ನನ್ನ ಹತ್ರ ಮೊಲದ ಮರಿನೇ ಅಂದ್ಲು. ಹ್ಞೂ, ಮೊಲದ ಮರಿನಾ ಅಂತ ಹಣೆ ಸುಕ್ಕುಗಟ್ಟಿ ಅವನು ಕೇಳ್ದ. ಹೌದು ಮಾವ, ನೀವು ನನ್ನ ಹತ್ರ ಯಾವಾಗ ಕೋಪದಿಂದ ಮಾತನಾಡಿದ್ದೀರಾ? ಏನೋ ವೇದನೆಯಿಂದ ಮಾತನಾಡ್ತೀರಾ. ನೀವು ಕೋಪದಿಂದ ಮಾತನಾಡೋದಕ್ಕಿಂತ ನೋವಿನಿಂದ ಮಾತನಾಡೋದು ಜಾಸ್ತಿ. ನನಗೆ ತುಂಬ ನೋವು ಕೊಡುತ್ತೆ ಮಾವ. ಇಲ್ಲಿ ನೋಡು ಮಾವ, ಸತ್ಯವಾಗಲೂ ಹೇಳ್ತೀನಿ, ಆ ರೀತಿ ಒಂದು ಘಟನೆ ನಡೆಯುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಕ್ಷಮಿಸ್ಬಿಡು. ನನ್ನ ಪುಟ್ಟ ಮಗು ಬಂದ ತಕ್ಷಣ ಎಲ್ಲವೂ ಸರಿಯಾಗುತ್ತೆ ಅಂದ್ಲು. ಅದಕ್ಕೆ ಯಾವುದೇ ಉತ್ತರ ಹೇಳದೆ ಸುಮ್ಮನಿದ್ದ ಮಾದೇಶ ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಹೋದ. ಸಾಮ್ರಾಟ್ ಹೇಗೋ ಒಂದು ರೀತಿಯಲ್ಲಿ ನಿಭಾಯಿಸಿ ರಾಶಿಕಾಳನ್ನು ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದ. ಈಗ ಸಾಮ್ರಾಟ್ ಮತ್ತು ರಾಶಿಕಾ ಇಬ್ಬರು ಅಲ್ಲಿ ಬಂದು ಇಳಿಯೋದನ್ನು ಮಾದೇಶ ಮತ್ತು ಕಣ್ಮಣಿ ಇಬ್ಬರು ಕೂಡ ನೋಡಿದರು. ಇರು, ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಅವನು ಒಂದು ಹಾರವನ್ನು ಖರೀದಿಸಿ ರಾಶಿಕಾಳನ್ನು ಒಳಗೆ ಕರ್ಕೊಂಡು ಹೋದ. ಸ್ವಲ್ಪ ಹೊತ್ತಿನಲ್ಲಿ ಸಾಮ್ರಾಟ್ ಮತ್ತು ರಾಶಿಕಾ ಇಬ್ಬರು ಕೂಡ ದೇವರ ದರ್ಶನವನ್ನು ಮುಗಿಸಿ ಅಲ್ಲಿ ಬಂದು ಕುಳಿತರು. ಏನಪ್ಪ, ಸೀಮಂತಕ್ಕೆ ಬಳೆ ತರಲು ಸೀಮಂತದ ಹುಡುಗಿಯನ್ನೇ ಕರ್ಕೊಂಡು ಬರ್ತಿದ್ದೀಯಾ ಅಂತ ಸಾಮ್ರಾಟ್ ಕೇಳ್ದ. ಹೌದು, ಅವಳನ್ನು ಕರ್ಕೊಂಡು ಹೋದರೆ ತಾನೇ ಅವಳಿಗೆ ಇಷ್ಟವಾದದನ್ನು ಖರೀದಿಸಬಹುದು ಅಂದ ಮಾದೇಶ. ಅಯ್ಯೋ ಮಾವ, ಹಾಗೆಲ್ಲ ಏನಿಲ್ಲ. ಸೀಮಂತಕ್ಕೆ ನೀವು ನೋಡಿ ಕೊಡಿಸಿದ್ರೆ ಕಣ್ಮಣಿಗೆ ಎಲ್ಲವೂ ಇಷ್ಟ ಆಗುತ್ತೆ ಅಂತ ರಾಶಿಕಾ ಹೇಳಿದ್ಲು. ಅದು ಸರಿನೇ ರಾಶಿಕಾ, ಆದರೂ ಬಳೆ ಮಾತ್ರ ಅಲ್ಲ, ಸ್ವಲ್ಪ ಒಡವೆಗಳನ್ನು ತಗೋಬೇಕು. ನನಗೇನು ಡಿಸೈನ್ ಎಲ್ಲ ನೋಡೋಕ್ಕೆ ಬರಲ್ಲ, ಅದಕ್ಕೆ ನೀನು ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸಾಮ್ರಾಟ್ಗೆ ಕಾಲ್ ಮಾಡಿ ಬರಲು ಹೇಳಿದೆ ಅಂದ. ಈಗ ಯಾಕೆ ಮಾವ ಒಡವೆಗಳೆಲ್ಲ ತಗೋಬೇಕು ಅಂತ ಕಣ್ಮಣಿ ಕೇಳಿದ್ಲು. ಇಲ್ಲ ಕಣ್ಮಣಿ, ಮದುವೆ ಅವಸರವಾಗಿ ನಡೆದು ಹೋಯಿತು. ನಿನಗೆ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದರ ನಂತರ ನಡೆದಿದ್ರಲ್ಲಿ ನಿನಗೆ ಒಂದು ಸಣ್ಣ ಉಂಗುರವನ್ನು ಕೂಡ ನಾನು ನಿನಗೆ ಕೊಡಿಸಲು ಸಾಧ್ಯ ಆಗಲಿಲ್ಲ. ಅದಕ್ಕೆ ಸೀಮಂತಕ್ಕೆ ನಿನಗೆ ಬಹಳಷ್ಟು ಮಾಡಬೇಕು ಅಂತ ಅನ್ನಿಸ್ತಿದೆ. ನಿನ್ನನ್ನು ಮಾತ್ರ ಕರ್ಕೊಂಡು ಹೋದರೆ ನೀನು ಅದು ಬೇಡ ಇದು ಬೇಡ ಅಂತ ಹೇಳ್ತೀಯ. ಅದಕ್ಕೆ ರಾಶಿ ಬಂದರೆ ನೀನು ಮನಸ್ಸು ಬಿಚ್ಚಿ ಅವಳ ಹತ್ರ ಮಾತನಾಡ್ತೀಯ. ರಾಶಿಕಾ ಕೂಡ ನೋಡಿ ಚೆನ್ನಾಗಿರೋದನ್ನು ತೆಗೆದುಕೊಡ್ತಾಳೆ ಅಂತ ಹೇಳಿದನು ಮಾದೇಶ. ಸೂಪರ್ ಮಾವ, ನೀವು ಹೇಳೋದು ಸರಿನೇ ಅಂತ ರಾಶಿಕಾ ಹೇಳಿ ಸರಿ ಬನ್ನಿ ಹೋಗೋಣ ಅಂದ ಸಾಮ್ರಾಟ್. ಓಕೆ, ನೀನು ಏನು ಬೈಕ್ನಲ್ಲಿ ಬಂದ್ಯಾ ಅಂತ ಮಾದೇಶ ಕೇಳ್ದ. ಹೌದು, ರಾಶಿಕಾ ತಾನೇ ಬೈಕ್ನಲ್ಲಿ ಹೋಗೋಣ ಅಂತ ಹೇಳಿದ್ದು ಅಂದನು. ಇಲ್ಲೂ ಅದೇ ಕತೆ. ಸರಿ ಬನ್ನಿ ಹೋಗೋಣ ಅಂತ ಮಾದೇಶ ಮತ್ತು ಕಣ್ಮಣಿ ಒಂದು ಬೈಕ್ನಲ್ಲಿ, ಹಾಗೆಯೇ ಸಾಮ್ರಾಟ್ ಮತ್ತು ರಾಶಿಕಾ ಇನ್ನೊಂದು ಬೈಕ್ನಲ್ಲಿ ಹೊರಟರು. ಮೊದಲು ಮಾರುಕಟ್ಟೆಗೆ ಹೋಗಿ ವೀಳ್ಯದೆಲೆ ಅಡಿಕೆ ಖರೀದಿಸಿದರು. ನಂತರ ಒಂದು ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋದ. ಅವಳಿಗೆ ಬೇಕಾದ ಗಾಜಿನ ಬಳೆಗಳನ್ನೆಲ್ಲ ರಾಶಿಕಾ ತಾನೇ ಖರೀದಿಸಿದ್ಲು. ಸಾಮ್ರಾಟ್ ಮತ್ತು ಮಾದೇಶ ಇಬ್ಬರು ಸುಮ್ಮನೆ ನಿಂತಿದ್ರು. ಕಣ್ಮಣಿ ಮಾದೇಶನನ್ನು ನೋಡಲು ಮಾದೇಶ ಮುಖವನ್ನು ತಿರುಗಿಸ್ಕೊಂಡ. ಏ ಮಾದೇಶ, ತುಂಬ ಆಡ್ತಿದ್ದೀಯ ಕಣೋ ಅಂತ ಸಾಮ್ರಾಟ್ ಹೇಳ್ದ. ಏನೋ ಮಾಡ್ತಿದ್ದೀನಿ ಅಂತ ಮಾದೇಶ ಕೇಳ್ದ. ಹೌದು, ಕಣ್ಮಣಿ ಆಸೆಯಿಂದ ನಿನ್ನ ನೋಡ್ತಿದ್ದಾಳೆ, ನೀನೇನು ಮುಖ ತಿರುಗಿಸ್ಕೊಳ್ತಿದೀಯಾ
ಅಂತ ಕೇಳಿದನು. ಏ ಸಾಮ್ರಾಟ್, ಹಾಗೇನಿಲ್ಲ ಅಂತ ನಿಭಾಯಿಸಿದ ಮಾದೇಶ. ಆಗ ಹತ್ತಿರ ಬಂದ ರಾಶಿಕಾ, ಮಾವ, ಅರಿಶಿನ ಕುಂಕುಮ ಪ್ಯಾಕೆಟ್ನಲ್ಲಿ ತಗೋಬೇಕು, ಸೀಮಂತಕ್ಕೆ ಬರೋ ಅಂಥವರಿಗೂ ಕೂಡ ಕೊಡಲು ಅಂದು ರಾಶಿಕಾ. ಅದೆಲ್ಲ ನಾನು ಆರ್ಡರ್ ಮಾಡಿದ್ದೀನಿ. ಬೆಳ್ಳಿ ಕುಂಕುಮದ ಭರಣಿಯನ್ನು ಕುಂಕುಮದೊಂದಿಗೆ ಎಲ್ರಿಗೂ ಕೊಡೋಣ ಅಂತ ಒಂದು ಯೋಚನೆ. ಅದಕ್ಕೆ ನಾನು ಆರ್ಡರ್ ಮಾಡಿದ್ದೀನಿ. ಕುಂಕುಮ ಅರಿಶಿನ ಎಲ್ಲವೂ ಒಟ್ಟಾಗಿ ಮನೆಗೆ ಬಂದುಬಿಡುತ್ತೆ. 2 ದಿನ ಮುಂಚೆನೇ ಅದರಲ್ಲಿ ಕುಂಕುಮದ ಭರಣಿ, ಆಮೇಲೆ ಅರಿಶಿನ ಪ್ಯಾಕ್ ಮಾಡೋದೆಲ್ಲ ಮಾಡ್ಕೊಳ್ಬಹುದು. ಆಮೇಲೆ ಸೀಮಂತಕ್ಕೆ ಬರುವ ಮಹಿಳೆಯರಿಗೆ ಒಂದು ಬೆಳ್ಳಿಯ ತಾಂಬೂಲದ ತಟ್ಟೆಯನ್ನು, ಬೆಳ್ಳಿ ಕುಂಕುಮದ ಭರಣಿ, ಅರಿಶಿನ, ಹೂವು, ಬಳೆ, ಅದರ ಜೊತೆ ಒಂದು ರೇಷ್ಮೆ ಸೀರೆ, ಇದೆಲ್ಲ ಕೊಡೋಣ ಅಂತ ಐಡಿಯಾ ಮಾಡಿದ್ದೀನಿ, ಆರ್ಡರ್ ಮಾಡಿದ್ದೀನಿ. ಓಕೆ ತಾನೇ ಅಂತ ಕೇಳ್ದ ಮಾದೇಶ. ಈಗ ಸಾಮ್ರಾಟ್ ಅವನನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡಿ, ಯಾಕೋ ಹಾಗೆ ನೋಡ್ತಿದ್ದೀಯಾ ಅಂತ ಮಾದೇಶ ಕೇಳಲು, ಕಣ್ಮಣಿಯೂ ಹಾಗೆಯೇ ನೋಡ್ತಾ ಇದ್ಲು. ರಾಶಿಕಾ ಕೂಡ ನೋಡಲು, ಏನಾಯಿತು, ಹೀಗೆ ಮೂವರು ನನ್ನನ್ನು ವಿಚಿತ್ರವಾಗಿ ನೋಡ್ತಿದ್ದೀರಲ್ಲ ಅಂತ ಮಾದೇಶ ಕೇಳ್ದ. ನೋಡೋಕೆ ಮಾತ್ರ ಕಂಬದ ಹಾಗೆ ಇದೆಯಾ ಕಣೋ, ಭಾವನೆಗಳೇ ಇಲ್ಲದ ಹಾಗೆ ಮುಖವನ್ನು ಬಿಗಿಯಾಗಿ ಇಟ್ಕೊಂಡು. ಆದರೆ ನೋಡು, ಎಷ್ಟು ಕೆಲಸ ಮಾಡಿದೀಯ, ನೀನು ಸೂಪರ್ ಕಣೋ ಮಾದೇಶ. ಸತ್ಯವಾಗ್ಲೂ ಹೇಳ್ತೀನಿ, ಕಣ್ಮಣಿ ನಿನ್ನನ್ನು ಎಷ್ಟು ಲವ್ ಮಾಡ್ತಿದ್ದಾಳೋ ನನಗಂತೂ ಗೊತ್ತಿಲ್ಲ. ಆದರೆ ನೀನು ಮಾತ್ರ ಅವಳನ್ನು ಮಿತಿಮೀರಿ ಲವ್ ಮಾಡ್ತೀಯ. ಅದನ್ನು ಸಾಬೀತುಪಡಿಸಲು ಈ ಒಂದೇ ಒಂದು ವಿಷಯ ಸಾಕು ಅಂದ ಸಾಮ್ರಾಟ್. ಹಾಗೆಲ್ಲ ಏನಿಲ್ಲ ಸಾಮ್ರಾಟ್, ಮೊದಲ ಬಾರಿಗೆ ನಡೀತಿರುವ ಶುಭ ಕಾರ್ಯ ಅಲ್ವಾ, ಅದಕ್ಕೆ ಅಂತ ನಿಭಾಯಿಸಿದ. ಓಕೆ, ನಾವು ನಂಬಿದ್ವು. ಸರಿ, ಮುಂದೆ ಎಲ್ಲಿಗೆ ಹೋಗಬೇಕು ಅಂತ ಸಾಮ್ರಾಟ್ ಕೇಳ್ದ. ಒಡವೆ ಅಂಗಡಿಗೆ ಅಂತ ಮಾದೇಶ ಹೇಳ್ದ. ಓಕೆ, ಹೋಗೋಣ ಅಂತ 4 ಹೊರಟರು. ಕಣ್ಮಣಿಗೆ ಸಂತೋಷ ತಡೆಯಲು ಆಗಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಒಡವೆ ಅಂಗಡಿಗೆ ಹೋದರು. ಆಗ ಅವರನ್ನು ಹಿಂಬಾಲಿಸಿದ ಇಬ್ಬರು ಆ 4 ವಿಡಿಯೋ ತೆಗೆದು ರಾಜೀವಪ್ಪನಿಗೆ ಕಳುಹಿಸಿದರು. ಕಣ್ಮಣಿಗೆ ಹಾರ, ನೆಕ್ಲೆಸ್, ಚಿನ್ನದ ಬಳೆ ಎಲ್ಲವನ್ನ ರಾಶಿಕಾ ಮತ್ತು ಸಾಮ್ರಾಟ್ ಸೆಲೆಕ್ಟ್ ಮಾಡಿದರು. ಅವಳ ಬೆರಳುಗಳಿಗೆ ಉಂಗುರ ಮತ್ತು ಮದುವೆಯಾದಾಗಿಂದ ಇಲ್ಲಿವರೆಗೆ ಕಾಲುಂಗುರ ಹಾಕ್ತಾ ಇರೋದ್ರಿಂದ ಅವಳಿಗೆ ಕಾಲುಂಗುರವನ್ನು ತೆಗೆದುಕೊಂಡನು ಮಾದೇಶ. ಉಂಗುರ ಮತ್ತು ಕಾಲುಂಗುರವನ್ನು ರಾಶಿಕಾ ತೋರಿಸಲು, ಸೂಪರ್ ಮಾವ, ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂದ್ಲು. ಕಣ್ಮಣಿಗೂ ಇಷ್ಟ ಆಯಿತು. ಬಿಲ್ ಮಾಡಿಸಿ ಖರೀದಿಸ್ಕೊಂಡು ಎಲ್ಲರೂ ಕೂಡ ಹೊರಗೆ ಹೋದರು. ಸಾಮ್ರಾಟ್ ಕೀ ಇಟ್ಬಿಟ್ಟು, ಬಂದೆ ಕಣೋ, ಸಾರಿ ಅಂತ ಹೇಳಿ ಮತ್ತೆ ಒಳಗೆ ಹೋದ ಮಾದೇಶ ಕಣ್ಮಣಿಗಾಗಿ ನೋಡಿಟ್ಟಿದ್ದ ಡಾಬನ್ನು ಯಾರಿಗೂ ತಿಳಿಯದಂತೆ ಖರೀದಿಸ್ಕೊಂಡು ಮತ್ತೆ ಹೊರಗೆ ಬಂದ. ಸರಿ ಸಾಮ್ರಾಟ್, ನಾವು ಸಂಜೆ ನಿಮ್ಮ ಮನೆಗೆ ಬಂದು ಆಮಂತ್ರಣ ಕೊಡ್ತೀವಿ ಅಂದ. ಕೇಳೋಕ್ಕೆ ತುಂಬ ಸಂತೋಷವಾಗಿದೆ ಕಣೋ, ಖಂಡಿತ ಬನ್ನಿ ಅಂತ ಹೇಳಿ ಅಲ್ಲಿಂದ 4 ಕೂಡ ಹೊರಟರು. ಆನಂತರ ಊರಿಗೆ ಹೋದ್ಮೇಲೆ ರಾಶಿಕಾ ಮತ್ತು ಸಾಮ್ರಾಟ್ ಇಬ್ಬರು ಮನೆಗೆ ಹೋದರು. ಕಣ್ಮಣಿ ಮತ್ತು ಮಾದೇಶ ಇಬ್ಬರು ಅವರ ಮನೆಗೆ ಹೋದರು. ಅಂದು ಸಂಜೆ ಅಶ್ವಿನಿ ಜೊತೆ ಸಾಮ್ರಾಟ್ನ ಮನೆಗೆ ಹೋದನು ಮಾದೇಶ. ಈ ಕತೆ ಮುಂದುವರಿಯುವುದು. ಈಗ ಕಣ್ಮಣಿ ಮತ್ತು ಮಾದೇಶ್ ಜೊತೆ ಸಾಮ್ರಾಟ್ ಹಾಗೂ ರಾಜೀವಪ್ಪನ ಮಗಳು ರಾಶಿ ಇದನ್ನು ಫೋಟೋ ತೆಗೆದು ಯಾರೋ ಕಳಿಸಿದ್ದಾರೆ. ಅದನ್ನು ನೋಡಿದ ರಾಜೀವಪ್ಪ ಮನೆಗೆ ಬಂದು ತೊಂದರೆ ಕೊಡ್ತಾನ, ಮುಂದೆ ಇವ್ರ ಜೀವನದಲ್ಲಿ ಏನಾಗುತ್ತೆ ಅಂತ ನೋಡೋದನ್ನು ಮರೆಯದಿರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.